ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರಬಹುದು ಕಾಂಗ್ರೆಸ್ ವಿರುದ್ಧ ಮೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಒಂದು ಪಾದಯಾತ್ರೆಯನ್ನು ಮಾಡಿತು ಬೆಂಗಳೂರಿನಿಂದ ಮೈಸೂರಿಗೆ. ಆ ಪಾದಯಾತ್ರೆಯಲ್ಲಿ ಕೆಲವು ನಾಯಕರು ಭಾಗಿಯಾಗಿರಲಿಲ್ಲ. ಉದಾಹರಣೆಗೆ ರಮೇಶ್ ಜಾರಕಿಹೊಳಿ ಇರಲಿಲ್ಲ, ಆನಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಇರಲಿಲ್ಲ. ಇವರು ಮೊನ್ನೆ ಆಗಸ್ಟ್ 12ನೇ ತಾರೀಕಿಗೆ ಬೆಳಗಾವಿಯಲ್ಲೊಂದು ಸಭೆ ಮಾಡಿದರು. ಮುಂದೆ ನಾವು ಬೆಂಗಳೂರಿನಲ್ಲೊಂದು ಸಭೆ ಮಾಡ್ತೀವಿ, ನಾವು ಪ್ರತ್ಯೇಕವಾಗಿ ಬಸವ ಕಲ್ಯಾಣದಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತೀವಿ, ಅದು ಕೂಡ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದರು. ಆ ನಂತರ ಮೊನ್ನೆ ಆಗಸ್ಟ್ 27ನೇ ತಾರೀಕಿಗೆ ಎಲ್ಲ ಬಿ ಜೆ ಪಿಯ ಕೆಲವು ನಾಯಕರನ್ನು, ಒಂದು 50ರಿಂದ 60 ನಾಯಕರನ್ನು ಬಿ ಜೆ ಪಿ ಹೈಕಮಾಂಡ್ ಕರೆಸಿ ಒಬ್ಬೊಬ್ಬರನ್ನೇ ಮಾತಾಡಿಸಿತ್ತು. ಆಗ ಕೆಲವು ನಾಯಕರು ಹೇಳಿದ್ರಂತೆ RSS ಎಂಟ್ರಿ ಆಗದೇ ಇದ್ದರೆ ಬಿ ಜೆ ಪಿ ಸರ್ವನಾಶ ಆಗಿ ಹೋಗುತ್ತೆ ಅಂತೇಳಿ. ಹಾಗಾಗಿ ಬಿ ಜೆ ಪಿ ನಾಡಿದ್ದು ಸೆಪ್ಟೆಂಬರ್ 12ನೇ ತಾರೀಕಿಗೆ ತನ್ನ RSS ಕಚೇರಿಯಲ್ಲಿ ಒಂದು ಸಭೆಯನ್ನು ಕರೆದಿದೆ. ರಾಜ್ಯ ಬಿ ಜೆ ಪಿಯಲ್ಲಿನ ಬಂಡಾಯ ಶಮನಕ್ಕೆ RSS ಎಂಟ್ರಿ. ಗುರುವಾರ ಬಂಡಾಯ ಶಮನಕ್ಕೆ ಸಭೆ ಕರೆದ RSS ಪ್ರಮುಖರಾಗಿರುವಂಥ BL ಸಂತೋಷ್ ಮತ್ತು ಮುಕುಂದ್ ನೇತೃತ್ವದಲ್ಲಿ ಸಭೆ ಸಾಧ್ಯತೆ. ಗುರುವಾರ RSS ನೇತೃತ್ವದಲ್ಲಿ ಬಂಡಾಯ ಶಮನ ಸಭೆ. ವಿಜೇಂದ್ರ, ರಮೇಶ್ ಜಾರಕಿಹೊಳಿ, ಯತ್ನಾಳ್, ಸುನಿಲ್ ಕುಮಾರ್, CT ರವಿ, ಅಶೋಕ್ ಎಲ್ಲ ನಾಯಕರುಗಳು ಕೂಡ ಭಾಗವಹಿಸಲಿದ್ದಾರೆ. ರೆಬೆಲ್ ನಾಯಕರು, ಆ ಕಡೆ ನಾಯಕರು ಮತ್ತು ಈ ಕಡೆ ನಾಯಕರು ಎಲ್ಲರೂ ಭಾಗವಹಿಸ್ತಾರೆ. ಒಟ್ಟು 40 ಜನರಿಗೆ ಕರೆ ಹೋಗಿದೆಯಂತೆ ಪ್ರಮುಖ ನಾಯಕರಿಗೆ ಬಂಡಾಯ ಶಮನ. ಯಾಕೆಂತಂದರೆ ಒಂದು ಕಡೆ ವಿಜೇಂದ್ರ ಆ್ಯಂಡ್ ಟೀಮ್, ಒಂದು ಕಡೆ ವಿಜೇಂದ್ರ ವಿರೋಧಿ ಆಗಿರುವಂಥ ಟೀಮ್. ನಿಮ್ಗೆ ಗೊತ್ತಿರಲಿ, ಸೆಪ್ಟೆಂಬರ್ 12ನೇ ತಾರೀಕು ಆ ಮೀಟಿಂಗ್ನ ವಿಡಿಯೋ ಇದ್ದರೆ ದಯವಿಟ್ಟು ಹಾಕಿ. ಆಗಸ್ಟ್ 12ನೇ ತಾರೀಕು ಬೆಳಗಾವಿಯಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ನಲ್ಲಿ ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ, ಆಮೇಲೆ ಯಾರು ರಮೇಶ್ ಜಾರಕಿಹೊಳಿ, ಆನಂತರ ಬಸನಗೌಡ ಪಾಟೀಲ್ ಯತ್ನಾಳ್, ಇವರೆಲ್ಲ ಅಲ್ಲಿ ಒಂದು ಮೀಟಿಂಗ್ ಮಾಡಿರ್ತಾರೆ. ಅದು ಒಂದು ರೀತಿಯಲ್ಲಿ ಯಾವ ರೀತಿ ಇರುತ್ತೆ ಅಂತಂದರೆ ವಿಜೇಂದ್ರ ವಿರುದ್ಧದ ಮೀಟಿಂಗ್ ಥರ ಇರುತ್ತೆ. ಏನು RSS ನಾಯಕರ ಅಂಗಳ ತಲುಪಿದ ಬಣ ಬಡಿದಾಟ. ನೆಕ್ಸ್ಟ್ ಓಕೆ ಸುರೇಶ್, ದಯವಿಟ್ಟು ಆ ವಿಜುವಲ್ ಹಾಕಿ, ಬೆಳಗಾವಿ ಮೀಟಿಂಗ್ ವಿಜುವಲ್ ದಯವಿಟ್ಟು ಹಾಕಿ. ಸುರೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸುರೇಶ್, ಎಸ್, ಏನು ಅಪ್ಡೇಟು? ಎಸ್, ಜಯಪ್ರಕಾಶ್ ಶೆಟ್ಟಿ, BY ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆದ ದಿನದಿಂದಲೂ ಕೂಡ ಒಂದು ಬಣ ಸಕ್ರಿಯವಾಗಿ ಆಕ್ಟಿವ್ ಆಗಿರ್ತಕ್ಕಂಥದ್ದನ್ನು ನಾವು ಈಗಾಗಲೇ ಸಾಕಷ್ಟು ಸುದ್ದಿ ಮೂಲಕ ತೋರಿಸಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಯತ್ನಾಳ್ ಟೀಮ್ ಏನಿದೆ, ಈ ಯತ್ನಾಳ್ ಟೀಮ್ಗೆ ದಿನದಿಂದ ದಿನಕ್ಕೆ ಒಬ್ಬೊಬ್ಬರೇ ನಾಯಕರು ಕೂಡ ಎಂಟ್ರಿಯಾಗಿ ಅವ್ರ ಜೊತೆ ಕೈ ಜೋಡಿಸ್ತಾ ಇರ್ತಕ್ಕಂಥದ್ದು ಕೂಡ ಮತ್ತೊಂದು ಕಡೆ ಅಚ್ಚರಿ ಕೂಡ ಇರತಕ್ಕಂಥದ್ದು. ಯಾಕೆ ಅಂತ ನೋಡೋದಾದರೆ ಕೇವಲ ಯತ್ನಾಳ್ ಅವರಾದರೆ ಇಷ್ಟೇ ಇದ್ದರು. ಯತ್ನಾಳ್ ನಂತರ ರಮೇಶ್ ಜಾರಕಿಹೊಳಿ ಸೇರಿಕೊಂಡ್ರು, ಅರವಿಂದ್ ಬೆಲ್ಲ ಸೇರಿಕೊಂಡ್ರು, ಮತ್ತು ಸೇರಿದಂತೆ ಪ್ರತಾಪ್ ಸಿಂಹ ಸೇರಿಕೊಂಡ್ರು. ಅಂದರೆ ನಾವು ಎಲ್ಲೂ ಕೂಡ ಬಹಿರಂಗವಾಗಿ ಗುರುತಿಸಿಕೊಳ್ಳದಂತಹ ಅನೇಕ ನಾಯಕರುಗಳು ಕೂಡ ಯತ್ನಾಳ್ ಟೀಮ್ಗೆ ತೆರೆಮರೆಯಲ್ಲಿ ಕೈ ಜೋಡಿಸಿದ್ರು. ಇದಾದ ನಂತರ ಬೆಳಗಾವಿಯಲ್ಲಿ ಒಂದು ಮೀಟಿಂಗನ್ನು ಮಾಡಿದ್ರು. ಅದಾದ ನಂತರ ಮುಂದುವರೆದ ಭಾಗವಾಗಿ ಈಗಾಗಲೇ ಒಂದು ಲೈನ್ ಅಜೆಂಡಾ, ಅಂದರೆ BY ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತಕ್ಕಂಥ ಒಂದೇ ಒಂದು ಅಜೆಂಡಾವನ್ನು ಇಟ್ಟುಕೊಂಡು ಇವರು ಈಗ ದೊಡ್ಡ ಮಟ್ಟದಲ್ಲಿ ಸಭೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಸಭೆಯಲ್ಲಿ ಪ್ರಮುಖವಾಗಿ RSS ನಾಯಕರಾದಂತಹ ಮುಕುಂದ್ ಅವರು, ಹಾಗೆಯೇ ದತ್ತಾತ್ರೇಯ ಹೊಸಬಾಳೆ ಅವರು ಏನಿದ್ದಾರೆ, ಇಬ್ಬರೂ ಕೂಡ ಕೇಶವ ಕೃಪದಲ್ಲಿ ನಡೆದಂಥ ಸಭೆಯಲ್ಲಿ ಇವರ ಸಮ್ಮುಖದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಏನು ರೆಬಲ್ ಟೀಮ್ ಏನಿದೆ, ರೆಬಲ್ ಟೀಮ್ನ ನಾಯಕರುಗಳು ಹೋಗಿ ಭೇಟಿಯಾಗಿ ಅವರೆಲ್ಲರಿಗೂ ಮುಂದೆ ತಮ್ಮ ಬೇಡಿಕೆಗಳನ್ನು ಇಟ್ಟಿರ್ತಕ್ಕಂಥವು. ಅವರಿಗೆ ಬೇಡಿಕೆಗಳಲ್ಲಿ ಪ್ರಮುಖವಾಗಿ ಜಯಪ್ರಕಾಶ್ ಶೆಟ್ಟಿ BY ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು. ಮುಂಬರುವ 2 ಚುನಾವಣೆಗಳ ನಂತರ JP ನಡ್ಡಾ ಅವರನ್ನು ರಾಷ್ಟ್ರ ಮಟ್ಟದಲ್ಲಿ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಇರೋ ನಿಟ್ಟಿನಲ್ಲಿ ಆ ಸಮಯದಲ್ಲಿ ನಮ್ಮ ರಾಜ್ಯದಿಂದಲೂ ಕೂಡ ರಾಜ್ಯಾಧ್ಯಕ್ಷರನ್ನು ಕೂಡ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಇದೆಲ್ಲದರ ಜೊತೆಗೆ BY ವಿಜೇಂದ್ರ ಅವರು ಕೇವಲ ತಮ್ಮ ಆಪ್ತರು ಏನಿದ್ದಾರೆ, ಆಪ್ತರಿಗಷ್ಟೇ ಒಂದಷ್ಟು ಹೆಚ್ಚಿನದಾಗಿ ಅವಕಾಶಗಳನ್ನು ಕಲ್ಪಿಸ್ಕೊಳ್ತಕ್ಕಂಥ, ಜೊತೆಗೆ ಸಹಜವಾಗಿ ಅವರನ್ನು ಯಾವಾಗಲೂ ಎಡಬಲದಲ್ಲಿ ಇಟ್ಕೊಳ್ತಕ್ಕಂಥದ್ದನ್ನು ಕೂಡ ಇದೆಲ್ಲದರ ಕುರಿತಂತೆ ವಿಚಾರಗಳನ್ನು ಕೂಡ ಈಗಾಗಲೇ ಏನು RSSನ ನಾಯಕರಿಗೆ, ಈಗ ರೆಬಲ್ ನಾಯಕರು ಹೇಳಿರ್ತಕ್ಕಂಥದ್ದು. ಇದೆಲ್ಲವನ್ನ ಇವರ ಎಲ್ಲ ಸಮಸ್ಯೆಗಳು ಮತ್ತು ಇವರ ಆರೋಪಗಳನ್ನು ಕೇಳಿರ್ತಕ್ಕಂಥ RSS ನಾಯಕರು ಈಗ ಥ್ಯಾಂಕ್ ಯು. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರಬಹುದು ಕಾಂಗ್ರೆಸ್ ವಿರುದ್ಧ ಮೂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಒಂದು ಪಾದಯಾತ್ರೆಯನ್ನು ಮಾಡಿತು ಬೆಂಗಳೂರಿನಿಂದ ಮೈಸೂರಿಗೆ. ಆ ಪಾದಯಾತ್ರೆಯಲ್ಲಿ ಕೆಲವು ನಾಯಕರು ಭಾಗಿಯಾಗಿರಲಿಲ್ಲ. ಉದಾಹರಣೆಗೆ ರಮೇಶ್ ಜಾರಕಿಹೊಳಿ ಇರಲಿಲ್ಲ, ಆನಂತರ ಬಸನಗೌಡ ಪಾಟೀಲ್ ಯತ್ನಾಳ್ ಇರಲಿಲ್ಲ. ಇವರು ಮೊನ್ನೆ ಆಗಸ್ಟ್ 12ನೇ ತಾರೀಕಿಗೆ ಬೆಳಗಾವಿಯಲ್ಲೊಂದು ಸಭೆ ಮಾಡಿದರು. ಮುಂದೆ ನಾವು ಬೆಂಗಳೂರಿನಲ್ಲೊಂದು ಸಭೆ ಮಾಡ್ತೀವಿ, ನಾವು ಪ್ರತ್ಯೇಕವಾಗಿ ಬಸವ ಕಲ್ಯಾಣದಿಂದ ಬಳ್ಳಾರಿಗೆ ಪಾದಯಾತ್ರೆ ಮಾಡ್ತೀವಿ, ಅದು ಕೂಡ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿದರು. ಆ ನಂತರ ಮೊನ್ನೆ ಆಗಸ್ಟ್ 27ನೇ ತಾರೀಕಿಗೆ
ಎಲ್ಲ ಬಿ ಜೆ ಪಿಯ ಕೆಲವು ನಾಯಕರನ್ನು, ಒಂದು 50ರಿಂದ 60 ನಾಯಕರನ್ನು ಬಿ ಜೆ ಪಿ ಹೈಕಮಾಂಡ್ ಕರೆಸಿ ಒಬ್ಬೊಬ್ಬರನ್ನೇ ಮಾತಾಡಿಸಿತ್ತು. ಆಗ ಕೆಲವು ನಾಯಕರು ಹೇಳಿದ್ರಂತೆ ಆರ್ ಎಸ್ ಎಸ್ ಎಂಟ್ರಿ ಆಗದೇ ಇದ್ದರೆ ಬಿ ಜೆ ಪಿ ಸರ್ವನಾಶವಾಗಿ ಹೋಗುತ್ತೆ ಅಂತೇಳಿ. ಹಾಗಾಗಿ ಬಿ ಜೆ ಪಿ ನಾಡಿದ್ದು ಸೆಪ್ಟೆಂಬರ್ 12ನೇ ತಾರೀಕಿಗೆ ತನ್ನ ಆರ್ ಎಸ್ ಎಸ್ ಕಚೇರಿಯಲ್ಲಿ ಒಂದು ಸಭೆಯನ್ನು ಕರೆದಿದೆ. ರಾಜ್ಯ ಬಿ ಜೆ ಪಿಯಲ್ಲಿನ ಬಂಡಾಯ ಶಮನಕ್ಕೆ ಆರ್ ಎಸ್ ಎಸ್ ಎಂಟ್ರಿ. ಗುರುವಾರ ಬಂಡಾಯ ಶಮನಕ್ಕೆ ಸಭೆ ಕರೆದ ಆರ್ ಎಸ್ ಎಸ್ ಪ್ರಮುಖರಾಗಿರುವಂಥ ಬಿ ಎಲ್ ಸಂತೋಷ್ ಮತ್ತು ಮುಕುಂದ್ ನೇತೃತ್ವದಲ್ಲಿ ಸಭೆ ಸಾಧ್ಯತೆ. ಗುರುವಾರ ಆರ್ ಎಸ್ ಎಸ್ ನೇತೃತ್ವದಲ್ಲಿ ಬಂಡಾಯ ಶಮನ ಸಭೆ. ವಿಜೇಂದ್ರ, ರಮೇಶ್ ಜಾರಕಿಹೊಳಿ, ಯತ್ನಾಳ್, ಸುನಿಲ್ ಕುಮಾರ್, ಸಿ ಟಿ ರವಿ, ಅಶೋಕ್ ಎಲ್ಲ ನಾಯಕರುಗಳು ಕೂಡ ಭಾಗವಹಿಸಲಿದ್ದಾರೆ. ರೆಬೆಲ್ ನಾಯಕರು, ಆ ಕಡೆ ನಾಯಕರು ಮತ್ತು ಈ ಕಡೆ ನಾಯಕರು ಎಲ್ಲರೂ ಭಾಗವಹಿಸ್ತಾರೆ. ಒಟ್ಟು 40 ಜನರಿಗೆ ಕರೆ ಹೋಗಿದೆಯಂತೆ ಪ್ರಮುಖ ನಾಯಕರಿಗೆ ಬಂಡಾಯ ಶಮನ. ಯಾಕೆಂತಂದರೆ ಒಂದು ಕಡೆ ವಿಜೇಂದ್ರ ಆ್ಯಂಡ್ ಟೀಮ್, ಒಂದು ಕಡೆ ವಿಜೇಂದ್ರ ವಿರೋಧಿ ಆಗಿರುವಂಥ ಟೀಮ್. ನಿಮ್ಗೆ ಗೊತ್ತಿರಲಿ, ಸೆಪ್ಟೆಂಬರ್ 12ನೇ ತಾರೀಕು ಆ ಮೀಟಿಂಗ್ನ ವಿಡಿಯೋ ಇದ್ದರೆ ದಯವಿಟ್ಟು ಹಾಕಿ. ಆಗಸ್ಟ್ 12ನೇ ತಾರೀಕು ಬೆಳಗಾವಿಯಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಆ ಮೀಟಿಂಗ್ನಲ್ಲಿ ಪ್ರತಾಪ್ ಸಿಂಹ, ಅರವಿಂದ್ ಲಿಂಬಾವಳಿ, ಆಮೇಲೆ ಯಾರು ರಮೇಶ್ ಜಾರಕಿಹೊಳಿ, ಆ ನಂತರ ಬಸನಗೌಡ ಪಾಟೀಲ್ ಯತ್ನಾಳ್, ಇವರೆಲ್ಲ ಅಲ್ಲಿ ಒಂದು ಮೀಟಿಂಗ್ ಮಾಡಿರ್ತಾರೆ. ಅದು ಒಂದು ರೀತಿಯಲ್ಲಿ ಯಾವ ರೀತಿ ಇರುತ್ತೆ ಅಂತಂದರೆ ವಿಜೇಂದ್ರ ವಿರುದ್ಧದ ಮೀಟಿಂಗ್ ಥರ ಇರುತ್ತೆ. ಏನು ಆರ್ ಎಸ್ ಎಸ್ ನಾಯಕರ ಅಂಗಳ ತಲುಪಿದ ಬಣ ಬಡಿದಾಟ. ನೆಕ್ಸ್ಟ್ ಓಕೆ ಸುರೇಶ್, ದಯವಿಟ್ಟು ಆ ವಿಜುವಲ್ ಹಾಕಿ, ಬೆಳಗಾವಿ ಮೀಟಿಂಗ್ ವಿಜುವಲ್ ದಯವಿಟ್ಟು ಹಾಕಿ. ಸುರೇಶ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಸುರೇಶ್, ಎಸ್, ಏನು ಅಪ್ಡೇಟು? ಎಸ್ ಜಯಪ್ರಕಾಶ್ ಶೆಟ್ಟಿ, ಬಿ ವೈ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆದ ದಿನದಿಂದಲೂ ಕೂಡ ನಾವು ಒಂದು ಬಣ ಸಕ್ರಿಯವಾಗಿ ಆಕ್ಟಿವ್ ಆಗಿರ್ತಕ್ಕಂಥದ್ದನ್ನು ನಾವು ಈಗಾಗಲೇ ಸಾಕಷ್ಟು ಸುದ್ದಿ ಮೂಲಕ ತೋರಿಸಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಯತ್ನಾಳ್ ಟೀಮ್ ಏನಿದೆ, ಈ ಯತ್ನಾಳ್ ಟೀಮ್ಗೆ ದಿನದಿಂದ ದಿನಕ್ಕೆ ಒಬ್ಬೊಬ್ಬರೇ ನಾಯಕರು ಕೂಡ ಎಂಟ್ರಿಯಾಗಿ ಅವ್ರ ಜೊತೆ ಕೈ ಜೋಡಿಸ್ತಾ ಇರ್ತಕ್ಕಂಥದ್ದು ಕೂಡ ಮತ್ತೊಂದು ಕಡೆ ಅಚ್ಚರಿ ಕೂಡ ಇರತಕ್ಕಂಥದ್ದು. ಯಾಕೆ ಅಂತ ನೋಡೋದಾದರೆ ಕೇವಲ ಯತ್ನಾಳ್ ಅವರಾದರೆ ಇಷ್ಟೇ ಇದ್ದರು. ಯತ್ನಾಳ್ ನಂತರ ರಮೇಶ್ ಜಾರಕಿಹೊಳಿ ಸೇರಿಕೊಂಡ್ರು, ಅರವಿಂದ್ ಬೆಲ್ಲ ಸೇರಿಕೊಂಡ್ರು, ಮತ್ತು ಸೇರಿದಂತೆ ಪ್ರತಾಪ್ ಸಿಂಹ ಸೇರಿಕೊಂಡ್ರು. ಅಂದರೆ ನಾವು ಎಲ್ಲೂ ಕೂಡ ಬಹಿರಂಗವಾಗಿ ಗುರುತಿಸಿಕೊಳ್ಳದಂತಹ ಅನೇಕ ನಾಯಕರುಗಳು ಕೂಡ ಯತ್ನಾಳ್ ಟೀಮ್ಗೆ ತೆರೆಮರೆಯಲ್ಲಿ ಕೈ ಜೋಡಿಸಿದ್ರು. ಇದಾದ ನಂತರ ಬೆಳಗಾವಿಯಲ್ಲಿ ಒಂದು ಮೀಟಿಂಗನ್ನು ಮಾಡಿದ್ರು. ಅದಾದ ನಂತರ ಮುಂದುವರೆದ ಭಾಗವಾಗಿ ಈಗಾಗಲೇ ಒಂದು ಲೈನ್ ಅಜೆಂಡಾ, ಅಂದರೆ ಬಿ ವೈ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತಕ್ಕಂಥ ಒಂದೇ ಒಂದು ಅಜೆಂಡಾವನ್ನು ಇಟ್ಟುಕೊಂಡು ಇವರು ಈಗ ದೊಡ್ಡ ಮಟ್ಟದಲ್ಲಿ ಸಭೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಸಭೆಯಲ್ಲಿ ಪ್ರಮುಖವಾಗಿ ಆರ್ ಎಸ್ ಎಸ್ ನಾಯಕರಾದಂತಹ ಮುಕುಂದ್ ಅವರು, ಹಾಗೆಯೇ ದತ್ತಾತ್ರೇಯ ಹೊಸಬಾಳೆ ಅವರು ಏನಿದ್ದಾರೆ, ಇಬ್ಬರೂ ಕೂಡ ಕೇಶವ ಕೃಪದಲ್ಲಿ ನಡೆದಂಥ ಸಭೆಯಲ್ಲಿ ಇವರ ಸಮ್ಮುಖದಲ್ಲಿ ಸುಮಾರು 15ಕ್ಕೂ ಹೆಚ್ಚು ರೆಬಲ್ ಟೀಮ್ ಏನಿದೆ, ರೆಬಲ್ ಟೀಮ್ನ ನಾಯಕರುಗಳು ಹೋಗಿ ಭೇಟಿಯಾಗಿ ಅವರೆಲ್ಲರಿಗೂ ಮುಂದೆ ತಮ್ಮ ಬೇಡಿಕೆಗಳನ್ನು ಇಟ್ಟಿರ್ತಕ್ಕಂಥವು. ಅವರಿಗೆ ಬೇಡಿಕೆಗಳಲ್ಲಿ ಪ್ರಮುಖವಾಗಿ ಜಯಪ್ರಕಾಶ್ ಶೆಟ್ಟಿ ಬಿ ವೈ ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು. ಮುಂಬರುವ 2 ಚುನಾವಣೆಗಳ ನಂತರ ಜೆ ಪಿ ನಡ್ಡಾ ಅವರನ್ನು ರಾಷ್ಟ್ರ ಮಟ್ಟದಲ್ಲಿ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಇರೋ ನಿಟ್ಟಿನಲ್ಲಿ ಆ ಸಮಯದಲ್ಲಿ ನಮ್ಮ ರಾಜ್ಯದಿಂದಲೂ ಕೂಡ ರಾಜ್ಯಾಧ್ಯಕ್ಷರನ್ನು ಕೂಡ ಬದಲಾವಣೆ ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಇದೆಲ್ಲದರ ಜೊತೆಗೆ ಬಿ ವೈ ವಿಜಯೇಂದ್ರ ಅವರು ಕೇವಲ ತಮ್ಮ ಆಪ್ತರು ಏನಿದ್ದಾರೆ, ಆಪ್ತರಿಗಷ್ಟೇ ಒಂದಷ್ಟು ಹೆಚ್ಚಿನದಾಗಿ ಅವಕಾಶಗಳನ್ನು ಕಲ್ಪಿಸ್ಕೊಳ್ತಕ್ಕಂಥ, ಜೊತೆಗೆ ಸಹಜವಾಗಿ ಅವರನ್ನು ಯಾವಾಗಲೂ ಎಡಬಲದಲ್ಲಿ ಇಟ್ಕೊಳ್ತಕ್ಕಂಥದ್ದನ್ನು ಕೂಡ ಇದೆಲ್ಲದರ ಕುರಿತಂತೆ ವಿಚಾರಗಳನ್ನು ಕೂಡ ಈಗಾಗಲೇ ಆರ್ ಎಸ್ ಎಸ್ನ ನಾಯಕರಿಗೆ ಈಗ ರೆಬಲ್ ನಾಯಕರು ಹೇಳಿರ್ತಕ್ಕಂಥದ್ದು. ಇದೆಲ್ಲವನ್ನ ಇವರ ಎಲ್ಲ ಸಮಸ್ಯೆಗಳು ಮತ್ತು ಇವರ ಆರೋಪಗಳನ್ನು ಕೇಳಿರ್ತಕ್ಕಂಥ ಆರ್ ಎಸ್ ಎಸ್ ನಾಯಕರು ಈಗ ಥ್ಯಾಂಕ್ ಯು.